ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹಾಲಿನ ಪುಡಿಯಿಂದ ಗುಲಾಬ್ ಜಾಮೂನ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಈ ಹಾಲಿನ ಪುಡಿನ ಗುಲಾಬ್ ಜಾಮೂನ ಹೆಂಗೆ ಮಾಡೋದಂತ ಹೇಳ್ತೀನಿ. ನಾನೀಗ ಈ ಒಂದು ಬಟ್ಲ ತೊಗೊಳ್ಳಿ. ನಾನಿಲ್ಲಿ 2 ಬಟ್ಲ ಹಾಲಿನ ಪುಡಿ ತೊಗೊಂಡಿದ್ದೀನಿ ನೋಡಿ. ಇದೇ ಅಳತೆಯಲ್ಲಿ ನಾನು ಮಾಡ್ತಾಯಿದ್ದೀನಿ. ನಿಮ್ಗೆ ಮನೆಯಲ್ಲಿ ಯಾವ ಅಳತೆ ಇರುತ್ತೆ ಈ ಥರ ಬಟ್ಲಿದ್ರೆ ಇದೇ ಅಳತೆ ತೊಗೊಂಡು ನೀವು ಮಾಡ್ಕೊಳ್ಬೋದು ನೋಡಿ. 2 ಬಟ್ಲ ಹಾಲಿನ ಬಟ್ಲಿಗೆ 1 ಬಟ್ಲು ಹಾಲು ತೊಗೋಬೇಕು. ಯಾವುದಾದ್ರೂ ಹಸಿ ಹಾಲು ಅಥವಾ ಕಾಯಿ ಸಾರಿಸಿದ ಹಾಲನ್ನು ಇದ್ರೂ ನಡೆಯುತ್ತೆ. ಮತ್ತು ಇದಕ್ಕೆ ನಾವು 1 ಸ್ಪೂನ ತುಪ್ಪ, ಇದನ್ನು ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹಾಲಿನ ಪುಡಿ ಮತ್ತು ತುಪ್ಪ ಮೂರೂ ನಾವು ಈ ಥರ ಒಲೆ ಮೇಲೆ ಇಡದೇನೆ ನಾವು ಮೊದಲು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಅಳತೆ ಸರಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. 2 ರಿಂದ 3 ಮಿನಿಟ್ ಆದರೂ ನಾವು ಈ ಥರ ಇದನ್ನು 1 ಸ್ಪೂನ್ಲೆ ಅಥವಾ ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರ ಮಿಕ್ಸ್ ಆಗುತ್ತೆ ಇದು ನೋಡಿ. ಈ ಥರ ಆಗಿರಬೇಕು. ಈಗ ಇದನ್ನು ನಾವು ಏನು ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಈಗ ನಾವು ಇದನ್ನು ಒಲೆ ಮೇಲೆ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟಿಲ್ದಂಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈಗ ಇದನ್ನು ನಾನು ಒಲೆ ಮೇಲೆ ಇಟ್ಕೊಂಡು ಕಡಿಮೆ ಉರಿ ಇಟ್ಕೊಂಡು 2 ರಿಂದ 3 ಮಿನಿಟ್ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮತ್ತು ಒಂಥರ ಈ ಥರ ನೋಡಿ ಪಾತ್ರೆ ಕಟ್ಕೋದಿದ್ದ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡೋದ್ರಿಂದ ನೋಡಿ ಗುಲಾಬ್ ಜಾಮೂನ್ ಚೆನ್ನಾಗಿ ಬರ್ತಾವೆ. ಈಗ ನೋಡಿ ತಳ ಹಿಡಿತೈತೆ ಅನ್ನುವಾಗ ನಾವು ಇದನ್ನು ಮಧ್ಯಮ ಉರಿ ಇಟ್ಕೊಂಡು 2 ರಿಂದ 3 ಮಿನಿಟ್ ಈ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿ ರೆಡಿ ಆಗುತ್ತೆ ಇದು ನೋಡಿ. ಹಿಟ್ಟು ರೆಡಿಯಾಗಿದೆ. ಈಗ ಜೋರು ಉರಿ ಇಡಬೇಡಿ, ಮಧ್ಯಮ ಉರಿ ಇಟ್ಕೊಂಡು ನಾವು ಈ ಥರ ಇದನ್ನು ಒಲೆ ಮೇಲೆ ಸ್ವಲ್ಪ ಬೇಯಿಸ್ಕೋಬೇಕು ನೋಡಿ. ಈ ಥರ ಈ ಕೈಗೆ ಅಂಟೋದಿಲ್ಲ, ಪಾತ್ರೆಗೂ ಅಂಟೋದಿಲ್ಲ ಅಂದರೆ ಈ ಚೆನ್ನಾಗಿ ಹಿಟ್ಟು ರೆಡಿಯಾಗಿರುತ್ತೆ. ನಾವೇನು ಹೊರಗಡೆ ಪ್ಯಾಕೆಟ್ ಗುಲಾಬ್ ಜಾಮೂನ್ ತಂದು ಮಾಡ್ತೀವಲ್ಲ ಅದೇ ಥರ ಇದು ಹಿಟ್ಟು ರೆಡಿಯಾಗಿರುತ್ತೆ ನೋಡಿ. ಈಗ ಹಿಟ್ಟು ರೆಡಿಯಾಗಿದೆ ನೋಡಿ. ಪಾತ್ರೆ ತಳ ಬಿಡ್ತದೆ ಅನ್ನುವಾಗ ನಾವು ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು ನೋಡಿ. ಗ್ಯಾಸ್ ಆಫ್ ಮಾಡಿ ನಾನು ಆರ್ಲಿಕ್ಕೆ ಇಡ್ತೀನಿ ಈಗ 5 ಮಿನಿಟು. ಈಗ ನೋಡಿ 5 ಮಿನಿಟ್ ಆರಿದಾದ್ಮೇಲೆ ಈಗ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇರ್ತಾನೆ. ನಾವು ಈಗ ಇದಕ್ಕೆ ಒಂದು ಸ್ವಲ್ಪ 2 ಸ್ಪೂನ್ ಈ ಹಿಟ್ಟಿಗೆ ನಾನು ಈಗ ಇದನ್ನು ಮೊದಲು ಚೆನ್ನಾಗಿ ಇದನ್ನು ನಾದ್ಕೊಂಡು ಈ ಥರ ಅದೇ ಪಾತ್ರೆಯಲ್ಲಿ ಹಿಟ್ಟನ್ನು ನಾವು ನಾದ್ಕೊಳ್ಬೇಕು. ಯಾಕಂದರೆ ಈಗ ಈ ಹಾಲಿನ ಪುಡಿ ಗಂಟದು ಆಗದಿರಲಿ ಅಂಥೇಳಿ ನಾನು ಚೆನ್ನಾಗಿ 2 ಸಲ ನಾದ್ಕೊಂಡೆ. ಈಗ 2 ಸ್ಪೂನ್ ಇದಕ್ಕೆ ನಾನು ಮೈದಾ ತೊಗೊಂಡಿದ್ದೀನಿ. ಮೈದಾನು ಹಾಕೊಂಡು ನಾವು ಇದನ್ನು ಈ ಕೈಲೇ ತಿಕ್ಕಿ ಹಿಟ್ಟನ್ನು ನಾದ್ಕೊಳ್ಬೇಕು. ಅಂಗನವಾಡಿ ಸಿಗೋ ಹಾಲಿನ ಪುಡಿಯಿಂದ ಅಥವಾ ಹೊರಗಡೆ ಹಾಲಿನ ಪ್ಯಾಕೆಟ್ದು ಹಾಲಿನ ಪುಡಿ ತಂದ್ರೂ ಈ ಥರ ನಾವು ಗುಲಾಬ್ ಜಾಮೂನ ಮಾಡ್ಕೊಳ್ಬೋದು ನೋಡಿ. 2 ರಿಂದ 3 ಮಿನಿಟ್ ಇದನ್ನು ನಾವು ಈಗ ಚೆನ್ನಾಗಿ ಈ ಥರ ನಾದ್ಕೊಂಡು ಗಂಟುಗಳು ಇರ್ತಾವಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಂಡು ಇದನ್ನು ನಾವು ಈಗ ಒಂದು ಪಾತ್ರೆಗೆ ಹಾಕೊಂಡು 10 ಮಿನಿಟ್ ನೆನೆಲಿಕ್ಕೆ ಇಡಬೇಕು ನೋಡಿ. ಹಿಟ್ಟು ಈ ಥರ ಬರುತ್ತೆ. ಗಂಟಿಲ್ದಂಗೆ ನೋಡ್ಕೊಂಡು ನೀವು ಹಿಟ್ಟು ನಾದ್ಕೊಳ್ಳಿ. ಈಗ ಇದನ್ನು ಹಿಟ್ಟು 10 ಮಿನಿಟ್ ನೆನೆಲಿಕ್ಕೆ ಇಡೋಣ. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಏನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದೇ ಅಳತೆಯಲ್ಲಿ 2 ಬಟ್ಲ ಸಕ್ಕರೆ ತೊಗೋಬೇಕು. ನೀವು 1 ಗ್ಲಾಸರ ತೊಗೊಳ್ಳಿ ಅಥವಾ ಇದು ಈ ಥರ ಬಟ್ಲು ಇರುತ್ತೆ ಅದನ್ನು ನೀವು ಈ ಪಾಕ ಮಾಡ್ಕೊಳ್ಳಿಕ್ಕೆ ಇದನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 1.5 ಬಟ್ಲ ನೀರು ಹಾಕ್ಕೋಬೇಕು. ಸ್ವೀಟ್ ಜಾಸ್ತಿ ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೋಬೋದು. ಕಡಿಮೆ ಬೇಕಂದರೆ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ. ಈಗ 2 ಬಟ್ಲು ಸಕ್ಕರೆಗೆ ನಾನು ಇಲ್ಲಿ 1.5 ಬಟ್ಲು ನೀರು ಹಾಕ್ಕೊಂಡಿದ್ದೀನಿ. ಒಲೆ ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಂಡು ಗುಳೆ ಬರೋ ಥರ ಕುದಿಸ್ಕೊಳ್ಬೇಕು ನೋಡಿ. ಈ ಸಕ್ಕರೆ ಪಾಕ ಅಂಟಂಟಾಗಬೇಕು. ಒಂದೆಳೆ ಪಾಕನೂ ಆಗಬಾರ್ದು ಮತ್ತು ಭಾಳ ತಿಳುವನೂ ಆಗಬಾರ್ದು ನೋಡಿ. ಈ ಥರ ಈಗ ನಾನು ಇದನ್ನು 5 ಮಿನಿಟ್ ಮಧ್ಯಮ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಮಧ್ಯಮ ಉರಿ ಇಟ್ಕೊಂಡು ಬೇಯಿಸ್ಕೋದ್ರಿಂದ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದು ಹಿಂಗೆ ಅಂಟಂಟಾಗಿ ಬರುತ್ತೆ ನೋಡಿ. 5 ಮಿನಿಟ್ ಬೇಯ್ದಾದ್ಮೇಲೆ ಇದು ಅಂಟಂಟಿರತ್ತೆ
ಈ ಥರ ಇದ್ದರೆ ಗುಲಾಬ್ ಜಾಮೂನ್ ಪಾಕ ರೆಡಿ ಆಗತ್ತೆ. ಕೇಸರಿ ಬೇಕಂದವ್ರು ಕೇಸರಿ ಹಾಕ್ಕೊಳ್ಳಿ. ನೋಡಿ ಪಾಕ ತೋರಿಸ್ತೀನಿ ನಾನು. ಈ ಥರ ಅಂಟಂಟಾಗಿರಬೇಕು. ಒಂದಳೆ ಪಾಕೂ ಆಗಿರಬಾರ್ದು ಮತ್ತು ಪಾಕನೂ ಆಗಿರಬಾರ್ದು. ಈ ಥರ ಜಿಗಿಟ್ ಪಾಕ ಆದರೆ ಗುಲಾಬ್ ಜಾಮೂನ್ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಮತ್ತು ಗುಲಾಬ್ ಜಾಮೂನ್ ಹಿಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ನಾನೀಗ ಬೇಯಿಸಿ ಇದನ್ನು ಒಂದು ಬಟ್ಲ ಮುಚ್ಚೆ ಪಕ್ಕಕ್ಕೆ ಇಡ್ತೀನಿ. ಈಗ ನಾನು ಗುಲಾಬ್ ಜಾಮೂನ್ ಹಾಲಿನ ಪುಡಿದ ಹಿಟ್ಟಿಂದ ನಾದ್ಕೊಂಡಿದ್ದೇನೆ. ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ತೀನಿ. ನೋಡಿ ಇದನ್ನು ಇಮಿಡಿಯೇಟ್ಲಿ ಮಾಡ್ಕೋಬೋದು ನೀವು. ಹಾಲಿನ ಪುಡಿ ಇದ್ದರೆ ಸಾಕು. ಗುಲಾಬ್ ಜಾಮೂನ್ ಪೌಡರ್ ಇಲ್ಲದಿದ್ದರೆ ಈ ಥರ ನಾವು ಹಾಲಿನ ಪುಡಿಲೇ ಗುಲಾಬ್ ಜಾಮೂನ ಮಾಡ್ಕೊಳ್ಬೋದು. ನೋಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆನ ಮಾಡ್ಕೊಳ್ಳಿ. ಚಿಕ್ಕ ಉಂಡೆನೇ ಮಾಡ್ಕೊಳ್ಳಿ, ಗೋಲಿ ಗಾತ್ರದಷ್ಟು. ನಾನು ಉಂಡೆ ಮಾಡೋದ್ರೊಳಗೆ ಈ ಕಡೆ ಎಣ್ಣೆನೂ ಹಾಕ್ಕೊಂಡೆ ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ. ಇದು ಎಣ್ಣೆ ಕಡಿಮೆ ಉರಿಯಲ್ಲಿರಬೇಕು. ಎಣ್ಣೆ ಜಾಸ್ತಿನೂ ಕಾದಿರಬಾರ್ದು. ನೋಡಿ ಉಂಡೆನೂ ರೆಡಿಯಾಗಿದ್ದಾವು. ನಾ ಇವನ್ನಿಷ್ಟು ಹಾಕಿ ಮತ್ತು ಪಕ್ಕದಲ್ಲಿರುವುದನ್ನು ನಾನು ಮಾಡ್ಕೊಂಡೆ ಇದು ಕರಿದ್ರೊಳಗಾಗೇ ನಾನು ಮಾಡ್ಕೊಳ್ಬೋದು. ಒಂದು ಉಂಡೆ ಹಾಕಿ ನೋಡ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಜಾಸ್ತಿ ಕಾದಿರಬಾರ್ದು, ಲೈಟಾಗಿ ಸ್ವಲ್ಪ ಈ ಥರ ಕಾದಿದ್ರೆ ಚೆನ್ನಾಗಿರತ್ತೆ. ನೋಡಿ ನಾನೀಗ ಒಂದೊಂದು ಈ ಗುಲಾಬ್ ಜಾಮೂನ ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿಯಿಂದ ನಾವು ಈ ಥರ ಗುಲಾಬ್ ಜಾಮೂನ ಮಾಡ್ಕೋಬೋದು. ಮಧ್ಯಮ ಉರಿ ಇರಲಿ. ಜೋರಿದ್ರೆ ಹೊರಗಡೆ ಬೇಯತ್ತೆ ಮತ್ತು ಒಳಗಡೆ ಹಾಗೆ ಇರತ್ತೆ ಹಾಲಿಂದು. ನೋಡಿ ಈ ಥರ ನಾವು ಇವನ್ನ ಚೆನ್ನಾಗಿ 2 ರಿಂದ 3 ಮಿನಿಟ್ ಆದರೂ ನಾವು ಮಧ್ಯಮ ಉರಿ ಇಟ್ಕೊಂಡು ನಾವು ಇವನ್ನ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಕಲರ್ ಚೇಂಜ್ ಆಗೋವರೆಗೂ ನಾವು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇವನ್ನ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಚೆನ್ನಾಗಿ ಬೆಂದೀಗ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಈ ಥರ ಹೊಂಬಣ್ಣ ಬರೋವರೆಗೂ ನಾವು ಇವನ್ನ ಫ್ರೈ ಮಾಡ್ಕೊಳ್ಬೇಕು. ಉರಿಕೆ ಜೋರಿಟ್ಟರೆ ಒಳಗಡೆ ಬೇಯೋದಿಲ್ಲ, ಹೊರಗಡೆ ಅಷ್ಟೇ ಹಿಂಗೆ ಕಪ್ ಆಗೋ ಚಾನ್ಸಸ್ ಇರುತ್ತೆ. ಮಧ್ಯಮ ಉರಿ ಇಟ್ಕೊಂಡು ನಾವು ಇವನ್ನ ಫ್ರೈ ಮಾಡ್ಕೊಂಡು ಈ ಥರ ನಾವು ಫ್ರೈ ಮಾಡಬೇಕು. ನೋಡಿ ಚೆನ್ನಾಗಿ ಬಂದಿದೆ ಗುಲಾಬ್ ಜಾಮೂನು. ಈಗ ಒಂದು ತಟ್ಟೆಗೆ ತೆಗೆದಿಟ್ಕೊತಿದ್ದೀನಿ. ನೋಡಿ ಈಗ ಒಂದು ತಟ್ಟೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಗುಲಾಬ್ ಜಾಮೂನ್ ರೆಡಿಯಾಗಿದೆ, ಪಾಕನೂ ರೆಡಿಯಾಗಿದೆ. ನೋಡಿ ಈ ಥರ ಫ್ರೈ ಆಗಿರಬೇಕು. ಈಗ ನಾನು ಇನ್ನೊಂದು ಉಂಡೆ ಹುಟ್ಟನ್ನು ಮತ್ತೆ ಉಂಡೆ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮಧ್ಯಮ ಉರಿ ಇರಲಿ. ಜೋರು ಉರಿ ಇದ್ದರೆ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ಮತ್ತು ಗೋಲ್ಡನ್ ಬಣ್ಣ ಬರೋವರೆಗೆ ನೀವು ಫ್ರೈ ಮಾಡ್ಕೊಳ್ಳಿ. ನಿಧಾನವಾಗಿ 2 ರಿಂದ 3 ಮಿನಿಟ್ ಆದರೂ ನಾವು ಇವನ್ನ ಫ್ರೈ ಮಾಡ್ಕೊಳ್ಬೇಕು ಮಧ್ಯಮ ಉರಿ ಇಟ್ಕೊಂಡು. ಈಗೆಲ್ಲ ಗುಲಾಬ್ ಜಾಮೂನ್ ರೆಡಿ ಆಗಿದ್ದಾವೆ. ಈಗ ಪಾಕದಾಗ ಇದನ್ನು ನಾನು ಹಾಕೋದನ್ನು ತೋರಿಸ್ತೀನಿ. ನೋಡಿ ಸಕ್ಕರೆ ಪಾಕ ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕು. ನೋಡಿ ಈ ಥರ ಉಗ ಬರ್ತಿರ್ಬೇಕು. ಸ್ವಲ್ಪ ಉಗುರು ಬೆಚ್ಚಗೆ ಇದ್ರೂ ನಡೆಯುತ್ತೆ. ಈಗ ಒಂದೊಂದು ನಾವು ಗುಲಾಬ್ ಜಾಮೂನ್ನ ಹಾಕ್ಕೊಳ್ಳೋಣ. ಈಗ ಇದನ್ನು 1.5 ತಾಸು ನಾವು ನೆನೆಬಿಟ್ಟು ತೋರಿಸ್ತೀನಿ. ನೋಡಿ ಸಕ್ಕರೆ ಇಟ್ಕೊಂಡು ಚೆನ್ನಾಗಿ ರೆಡಿಯಾಗಿರುತ್ತೆ. ಈ ಹಾಲಿನ ಪುಡಿ ಗುಲಾಬ್ ಜಾಮೂನ್ ಸ್ವಲ್ಪ ಸಕ್ಕರೆ ಪಾಕನ ಹಿಡ್ಕೊಳ್ಳೋದಿಲ್ಲ. ನೀವು ಸ್ವಲ್ಪ ಅಡುಗೆ ಸೋಡಾ ಅಥವಾ ಅದು ಹಾಕೊಂಡು ಇದನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ ತೋರಿಸ್ತೀನಿ ರೀ. ನಾನೀಗ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಅಗಲವಾದ ಪಾತ್ರೆಗೆ ಹಾಕೊಂಡೆ. ಈಗ ನೋಡಿ ಗುಲಾಬ್ ಜಾಮೂನ್ ಸರ್ವ್ ಮಾಡ್ತೀನಿ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಲಿನ ಪುಡಿಯಿಂದ ಮಾಡಿದ ಗುಲಾಬ್ ಜಾಮೂನ್ ರೆಡಿ. ನೋಡಿ ಚೆನ್ನಾಗಿ ಬಂದಿದ್ದಾವೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.